ಹೊಸ ಪ್ಯಾನ್ ಕಾರ್ಡ್ ಮಾಡಲು ಮತ್ತು ಪ್ಯಾನ್ ಕಾರ್ಡನ್ನು ತಿದ್ದುಪಡಿ ಮಾಡಲು ಏಪ್ರಿಲ್ 1, 2026ರಿಂದ ಒಂದು ಮಹತ್ವವಾದ ಒಂದು ಬದಲಾವಣೆಯಾಗಿದೆ. ಆ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಾಡಿಕೊಳ್ಳಲು ನಿಮಗೆ ಒಂದು ಒಳ್ಳೆಯ ಉಪಯೋಗವಾಗುತ್ತದೆ ಎಂದು ನಮ್ಮ ಆಶಯ. ಮೊದಲು ನಾವು ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಒಂದು ಇದ್ದರೆ ಸಾಕಾಗಿತ್ತು. ಅದರ ಜೊತೆಗೆ 2 ಫೋಟೋಗಳು ಹತ್ತಿದ್ದವು. ಆದರೆ ಈಗ ಆಧಾರ್ ಕಾರ್ಡ್ ಒಂದರಿಂದ ಮಾತ್ರ ನಾವು ಪ್ಯಾನ್ ಕಾರ್ಡನ್ನು ರೆಡಿ ಮಾಡಲು ಸಾಧ್ಯವಿಲ್ಲ, ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಲು ಸಾಧ್ಯವಿಲ್ಲ. ಅದಕ್ಕೆ ನಮಗೆ ಈಗ ಹಲವಾರು ಬೇರೆ ಬೇರೆ ದಾಖಲೆಗಳು ಬೇಕಾಗುತ್ತವೆ. ಆ ಒಂದು ಬೇರೆ ಬೇರೆ ದಾಖಲೆಗಳು ಯಾವುವು ಎನ್ನುವುದು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಒಂದನೆಯದಾಗಿ ನಮಗೆ ಆಧಾರ್ ಕಾರ್ಡ್ ಜೊತೆಗೆ ಬೇರೆ ದಾಖಲೆಗಳು ಯಾಕೆ ಬೇಕು? ಮೊದಲು ನಾವು ಆಧಾರ್ ಕಾರ್ಡನ್ನೇ ಅಡ್ರೆಸ್ ಪ್ರೂಫ್ ಆಗಿ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಮತ್ತು ಡಾಕ್ಯುಮೆಂಟ್ ಆಗಿ ಯೂಸ್ ಮಾಡ್ತಿದ್ದೆವು, ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಯೂಸ್ ಮಾಡ್ತಿದ್ದೆವು, ಮತ್ತು ಅಡ್ರೆಸ್ ಪ್ರೂಫ್ ಆಗಿ ಯೂಸ್ ಮಾಡ್ತಿದ್ದೆವು. ಈಗ 3 ಕಡೆ ಡಾಕ್ಯುಮೆಂಟ್ ಮತ್ತು ಅಡ್ರೆಸ್ ಪ್ರೂಫ್, ಡೇಟಾ ಪ್ರೂಫ್ 3 ಕಡೆ ಆಧಾರ್ ಕಾರ್ಡ್ ಒಂದನ್ನೇ ನಾವು ಯೂಸ್ ಮಾಡಲು ಸಾಧ್ಯವಿಲ್ಲ. ಈ ಒಂದು ಏಪ್ರಿಲ್ 1, 2026ರಿಂದ ಒಂದು ಮಹತ್ವದ ಬದಲಾವಣೆಯೊಂದಿಗೆ ನಾವು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನಾವು ಆಧಾರ್ ಕಾರ್ಡನ್ನು ಮಾತ್ರ ನೀಡಿದರೆ ಸಾಕಾಗೋಲ್ಲ. ಅದರ ಬದಲಾಗಿ ಇನ್ನು ಬೇರೆ ದಾಖಲೆಗಳು ಬೇಕಾಗುತ್ತವೆ. ಆ ದಾಖಲೆಗಳು ಒಂದೊಂದಾಗಿ ಈಗ ಹೇಳ್ತೇನೆ, ಅದನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಮೊದಲನೆಯದಾಗಿ ಜನ್ಮ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್. ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದು ಪ್ಯಾನ್ ಕಾರ್ಡ್ ಮಾಡುವಾಗ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ನಾವು ಯೂಸ್ ಮಾಡ್ಬೋದು. ಅದರೊಂದಿಗೆ ಎರಡನೇದಾಗಿ ಏನು ಬೇಕಾಗುತ್ತೆ ಅಂದರೆ ಭಾರತೀಯ ಪಾಸ್ಪೋರ್ಟ್. ಮೂರನೇದು ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್. ನಾಲ್ಕನೇದಾಗಿ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ID ಕಾರ್ಡ್. ಐದನೇದಾಗಿ SSLC ಅಂಕಪಟ್ಟಿ ಅಂದರೆ SSLCಯ ಮಾರ್ಕ್ಸ್ ಕಾರ್ಡ್. SSLC ಅಂದರೆ 10th ಕ್ಲಾಸ್. ವಿವಾಹ ಪ್ರಮಾಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಆದ ನಂತರ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಒಂದು ಸರ್ಟಿಫಿಕೇಟನ್ನು ಕೂಡ ನಾವು ಡೇಟ್ ಆಫ್ ಬರ್ತ್ ಪ್ರೂಫ್ ಆಗಿ ಯೂಸ್ ಮಾಡ್ಬೋದು. ಏಳನೇದಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಪ್ರಮಾಣ ಪತ್ರ ಅಂದರೆ ಅಫಿಡೇವಿಟ್ ಮಾಡಿದಂಥ ಒಂದು ಪ್ರಮಾಣ ಪತ್ರವನ್ನು ನಾವು ಪ್ಯಾನ್ ಕಾರ್ಡ್ನಲ್ಲಿ ಜನ್ಮ ದಿನಾಂಕವನ್ನು ನೀಡಲು ಯೂಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಕಾರ್ಡ್ ಅಂದರೆ CGHS ಆರೋಗ್ಯ ಕಾರ್ಡ್ ಅಂತ ಬರುತ್ತೆ. ಅಂಥ ಒಂದು ಕಾರ್ಡ್ನಲ್ಲಿ ಅಂದರೆ ಇವೆಲ್ಲ ಒಂದು ಕಾರ್ಡ್ ಇದ್ದರೂ ಅದರಲ್ಲಿ ಡೇಟ್ ಆಫ್ ಬರ್ತ್ ಇರಬೇಕು. ಆ ಡೇಟ್ ಆಫ್ ಬರ್ತ್ ಇದ್ದರೆ ಮಾತ್ರ ನಾವು ಪ್ಯಾನ್ ಕಾರ್ಡನ್ನು ನಾವು ಮಾಡ್ಬೋದು, ಇಲ್ಲಪ್ಪ ಅಂದರೆ ನಾವು ಪ್ಯಾನ್ ಕಾರ್ಡ್ ಮಾಡಲು ಸಾಧ್ಯವಿಲ್ಲ. ಇನ್ನೊಂದೇನಪ್ಪ ಅಂದರೆ ಮೊದಲು ನಾವು ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ತಂದೆಯ ಒಂದು ಹೆಸರು ಮಾತ್ರ ಇದ್ದರೆ ಸಾಕಾಗುತ್ತಿತ್ತು. ಈಗ ಅದರೊಂದಿಗೆ ತಾಯಿ ಹೆಸರು ಕೂಡ ಕಡ್ಡಾಯವಾಗಿ ಮಾಡಿದ್ದಾರೆ. ತಂದೆಯ ಹೆಸರನ್ನು ಹಾಕಬೇಕು, ಅದರ ಜೊತೆಗೆ ತಾಯಿ ಹೆಸರನ್ನು ಕೂಡ ಹಾಕಬೇಕು. ಆದರೆ ಪ್ಯಾನ್ ಕಾರ್ಡ್ ಪ್ರಿಂಟೆಡ್ ಮಾಡುವಾಗ ಇಬ್ಬರ ಹೆಸರಲ್ಲಿ ಒಬ್ಬರ ಹೆಸರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೋದು. ಈ ರೀತಿಯಾಗಿ ಕೆಲವು ಬದಲಾವಣೆಗಳು ಆಗಿವೆ. ಈ ಬದಲಾವಣೆಗಳೊಂದಿಗೆ ನೀವು ಹೊಸ ಪ್ಯಾನ್ ಕಾರ್ಡ್ ಮತ್ತು ತಿದ್ದುಪಡಿಯನ್ನು ಮಾಡಬೇಕಾದರೂ ಕೂಡ ನಿಮಗೆ ಈ ಒಂದು ಮೇಲೆ ಹೇಳಿದಂಥ 8 ಏನು ಕಾರ್ಡ್ ಇದಾವಲ್ಲ, ಅದರಲ್ಲಿ ಯಾವುದಾದರೂ ಒಂದು ನಿಮ್ಮ ಹತ್ರ ಇದ್ದರೆ ಅದನ್ನು ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ನೀವು ಬಳಕೆ ಮಾಡಿ ನಿಮ್ಮ ಪ್ಯಾನ್ ಕಾರ್ಡನ್ನು ಪಡೆದುಕೊಳ್ಳಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟವಾಯ್ತಲ್ಲ? ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಯಾಕೆಂದರೆ ಅವರಿಗೂ ಈ ಒಂದು ಮಾಹಿತಿ ಇರಬೇಕು.